ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಮೇಡಮ್ ಈಗ ಬೇಸಿಗೆ ಪ್ರಾರಂಭ ಆಯಿತು, ಅದರಿಂದ ಕುಡಿಯೋ ನೀರಿಗೆ ಸ್ವಲ್ಪ ತೊಂದರೆ ಇದೆ ಕೆಲವೊಂದು ವಾರ್ಡ್ಗಳಲ್ಲಿ. ಅದು ಯಾವ ರೀತಿ ಬಗೆಹರಿಸ್ತಾರೆ? ಎಲ್ಲರಿಗೂ ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ಡ್ರಿಂಕಿಂಗ್ ವಾಟರ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಓಪನ್ ಸೋರ್ಸ್ ಕೆರೆ ಅಥವಾ ಓಪನ್ ಲ್ಯಾಂಡ್ ವಾಟರ್ ಸರ್ವಿಸಸ್ಗಳಿಲ್ಲ. ವಿ ಆರ್ ಹೈಲಿ ಡಿಪೆಂಡೆಂಟ್ ಆನ್ ಅಂಡರ್ಗ್ರೌಂಡ್ ವಾಟರೇನೆ. ಬೋರ್ವೆಲ್ಗಳಿಂದ ಬರುವಂಥ ನೀರಿನ ಮೇಲೇ ನಾವು ಸಂಪೂರ್ಣವಾಗಿ ಡಿಪೆಂಡ್ ಆಗಿದ್ದೀವಿ. ಸೊ ಈಗ ಆಲ್ರೆಡಿ ನಮ್ಮಲ್ಲಿ ವಾಟರ್ ಇಶ್ಯೂಸ್ಗಳು ವಿ ಆರ್ ಆಲ್ರೆಡಿ ಫೇಸಿಂಗ್ ಇಟ್. ಎಲ್ಲ ಕಡೆ ಕೆಲವೊಂದು ವಾರ್ಡ್ಗಳಲ್ಲಿ ತೊಂದರೆಗಳಾಗ್ತಾಯಿದೆ ನಿಜ. ಆ್ಯಂಡ್ ನಮ್ಮಲ್ಲಿ ಸಿಲ್ಕ್ ರೀಲಿಂಗ್ ಫ್ಯಾಕ್ಟ್ರಿ ವಿಚ್ ಇಸ್ ಮೇಜರ್ಲಿ ವಾಟರ್ ಅಬಂಡೆಂಟ್ ಫ್ಯಾಕ್ಟ್ರಿ ಸೆಕ್ಟರಲ್ಲಿ ಒಂದಾಗಿರೋದ್ರಿಂದ ವಾಟರ್ ಡಿಫಿಷಿಯನ್ಸಿ ಕಾಣಿಸ್ತಾ ಇದೆ. ಸೊ ನಾವು ನಮ್ಮ ಕಡೆಯಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಮೇಜರ್ ಪ್ರಾಬ್ಲಮ್ ಆಗ್ತಾಯಿದೆ ಅಂಥ ಕಡೆ ಟ್ಯಾಂಕರಲ್ಲಿ ಈಗ ಆಲ್ರೆಡಿ ನಾವು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಟ್ಯಾಂಕರ್ ನಮ್ಮ ಮುನ್ಸಿಪಾಲ್ಟಿ ಟ್ಯಾಂಕರ್ ಸರ್ವಿಸಸ್ಸಿಂದನೂ ನೀರು ಕೆಲವೊಂದು ಕಡೆ ಎಲ್ಲ ಎಲ್ಲೆಲ್ಲಿ ಮೇಜರ್ ತುಂಬ ಪ್ರಾಬ್ಲಮ್ಯಾಟಿಕ್ ಬರ್ತಾಯಿದೆ ಅಲ್ಲಿ ಕಡೆಯಿಂದ ನಾವು ಕೊಡ್ತಾಯಿದ್ದೀವಿ. ಆ್ಯಂಡ್ ಕೆಲವೊಂದು ಕಡೆ ಎಲ್ಲೆಲ್ಲಿ ಬೋರ್ವೆಲ್ಸ್ಗಳು ರಿಪೇರಿ ಎಲ್ಲೆಲ್ಲಾರು ಆಗಿದೆ ಅದನ್ನು ಇಮಿಡಿಯೇಟ್ ತ್ವರಿತವಾಗಿ ಆನ್ ಅ ಫಾಸ್ಟರ್ ಮೋಡ್ ಅದನ್ನು ರಿಪೇರಿ ಮಾಡಿಸಿ ಅದನ್ನು ನೀರನ್ನ ಅಲ್ಲಿಂದ ಕೊಡೋದಕ್ಕೆ ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್. ಆ್ಯಂಡ್ ಈಕ್ವಲಿ ನಾವು ಕೆಲವೊಂದು ಕಡೆ ಟ್ಯಾಕ್ಸ್ ಕಟ್ಟಿಲ್ಲದಿರೋ ಥರದ್ದು ಆ ಥರದ್ದು ಇಶ್ಯೂಸ್ಗಳಿದ್ದಾಗ ಅದು ಎಲ್ಲಿ ಯಾರು ಕಟ್ಟಿಲ್ಲ ಅಂಥದ್ದನ್ನು ನಮ್ಮವರು ಹೋಗಿ ಕಟ್ ಮಾಡ್ಕೊಂಡು ಬರೋದು, ವಾಟರ್ ಸ್ಟಾಪೇಜ್ ಆ ಥರನೂ ಇದೆ. ಅಂಥವ್ರಿಗೆ ನಾವು ತಿಳಿಸ್ಬಿಟ್ಟು ಅವ್ರದ್ದು ಏನಿದೆ ಅದೆಲ್ಲ ಮಾಡ್ಕೊಂಡು ವಿ ಆರ್ ಟ್ರೈಯಿಂಗ್ ಟು ಕ್ಲಿಯರ್ ಇಟ್. ಆ್ಯಂಡ್ ನಮಗೆ ಒಂದು ಸಾರ್ವಜನಿಕರಲ್ಲಿ ಏನು ರಿಕ್ವೆಸ್ಟ್ ಅಂದರೆ, ಸಮ್ಮರ್ ಸ್ಟಾರ್ಟ್ ಆಗಿದೆ, ವಾಟರ್ ಎಲ್ಲ ಕಡೆ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಇದೆ. ಹೀಗಾಗಿ ನಮಗೆ ಮೇನ್ ಬೋರ್ವೆಲ್ ಇರೋದ್ರಿಂದ, ಬೋರ್ವೆಲ್ ಮೇಲೇ ವಾಟರ್ ಡಿಪೆಂಡೆಂಟ್ ಇರೋದ್ರಿಂದ ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸ್ವಲ್ಪ ಹಿತಮಿತವಾಗಿ ಯೂಸ್ ಮಾಡ್ಕೊಳ್ಳಿ ನೀರನ್ನು. ನೀರು ಎಷ್ಟಿದೆ ಅಂಡರ್ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಬೇಕಾಗಿರೋದ್ರಿಂದ ಅದರಲ್ಲಿ ಏನು ನೀರಿದೆ ಅದನ್ನೇ ತೊಗೊಂಡು ನಾವು ಸಾರ್ವಜನಿಕರಿಗೂ ಅದನ್ನು ಎಲ್ಲ ಅರೇಂಜ್ ಮಾಡಬೇಕಾಗಿರೋದ್ರಿಂದ ಸೊ ನಾವು ಹಿತಮಿತವಾಗಿ ಯಾರ್ಯಾರು ಈಗ ಬರ್ತಾಯಿದೆ ಅವ್ರುಗಳು ಸ್ವಲ್ಪ ಅದನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೇಕು ಅಂತ ನಾವು ವಿ ಆರ್ ರಿಕ್ವೆಸ್ಟಿಂಗ್. ಮೇಡಮ್, ಇವಾಗ ನನ್ನ ತಾನೇ ಆರೋಪ ಬಂದಿದೆ ಸಾರ್ವಜನಿಕರಿಂದ, ಕುಡಿಯೋ ನೀರಲ್ಲಿ ಹುಡುಗರು ಕಲುಷಿತ ನೀರು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ? ನಮ್ಮ ಕಡೆಯಿಂದ ವಾಟರ್ ಪೈಪು ನಾವು ಬೋರ್ವೆಲ್ ಸರ್ವಿಸಸ್ ಆಗಿರೋದ್ರಿಂದ ಬೋರ್ವೆಲ್ಲಿಂದ ಏನು ನೀರು ಬರ್ತಾಯಿದೆ ಅದು ಡೈರೆಕ್ಟಾಗಿ ಅಲ್ಲೇ ಸಪ್ಲೈ ಆಗುತ್ತೆ. ಕೆಲವೊಂದು ಕಡೆ ಏನಾಗ್ತಾ ಇದೆ, ಅವರವರೇ ಇಲ್ಲೀಗಲ್ ಕನೆಕ್ಷನ್ಸ್ ತೊಗೊಂಡು ಅದನ್ನು ಡ್ರೈನೇಜ್ ಒಳಗಡೆ ಎಲ್ಲ ಅವರವರೇ ಇಲ್ಲೀಗಲ್ ಕನೆಕ್ಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ನಾವೀಗ ಆಲ್ರೆಡಿ ಆ ಕನ್ಸರ್ನ್ಡ್ ವಾರ್ಡ್ಸ್ಗಳಿಗೆ ಹೋಗಿ ಒಂದು 2-3 ಕಡೆ ಆ ಥರ ಇಲ್ಲೀಗಲ್ ಕನೆಕ್ಷನ್ಸು ಅನ್ಹೈಜಿನಿಕ್ ಕಂಡೀಷನ್ಸ್ಗಳಲ್ಲಿ ಎಲ್ಲೆಲ್ಲಿದೆ ಅದನ್ನೆಲ್ಲ ಒಂದಷ್ಟು ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊ ನಾವು ಈ ಸಾರ್ವಜನಿಕರಲ್ಲಿ ಹೇಳೋದು ಇಷ್ಟೇ, ನೀವು ನಿಮ್ಗೆ ವಾಟರ್ ಕನೆಕ್ಷನ್ ಬೇಕಿದ್ದರೆ ಅದನ್ನು ಲೀಗಲ್ಲಾಗಿ ಮುನ್ಸಿಪಾಲ್ಟಿಗೆ ಅಪ್ಲಿಕೇಶನ್ ಕೊಟ್ಟು ಅದನ್ನು ಕರೆಕ್ಟಾಗಿ ನಮ್ಮವ್ರು ಬಂದು ಅದನ್ನು ವಾಟರ್ ಸರ್ವಿಸ್ ಕೊಟ್ಟರೆ ಅದು ಕರೆಕ್ಟಾಗಿರುತ್ತೆ. ಕೆಲವೊಬ್ಬರು ಹಿಂಗೆ ಅವರವರೇ ಇಲ್ಲೀಗಲ್ ಕನೆಕ್ಷನ್ಸ್ ಹಾಕ್ಕೊಂಡು ಚರಂಡಿ ಒಳಗಡೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಪೈಪ್ ಕಟ್ಟಾಗಿರೋದು ಅಥವಾ ಡ್ಯಾಮೇಜ್ ಆಗಿ ಆಗ ಆ ಚರಂಡಿ ನೀರು ಅದರೊಳಗೆಲ್ಲ ಮಿಕ್ಸ್ ಆಗಿ ಈ ಥರ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ತಾಯಿದೆ ಕೆಲವೊಂದು ಕಡೆ ನಾವು ಗಮನ ಹರಿಸಿದ್ದೀವಿ. ಅದಕ್ಕೆ ನಾವು ಅವರಿಗೆ ಯಾರು ತೊಗೊಂಡಿದ್ದಾರೆ ಅವ್ರಿಗೆ ನಾವು ಸ್ಟ್ರಿಕ್ಟಾಗೂ ಹೇಳಿದ್ದೀವಿ. ಆ್ಯಂಡ್ ಕೆಲವೊಂದು ಕಡೆ ನಾವು ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊ ಇಟ್ ಈಸ್ ಆಲ್ಸೋ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಅವರು ಅದನ್ನು ಇಲ್ಲೀಗಲ್ ಕನೆಕ್ಷನ್ ತೊಗೊಳ್ಳೋದು ಬಿಟ್ಟು ಅನ್ಹೈಜಿನಿಕ್ ಕಂಡೀಷನಲ್ಲಿ ಅವರವರೇ ಅದನ್ನು ಪೈಪ್ ಹಾಕೊಳ್ಳೋದು ಬಿಟ್ಟರೆ ನಮ್ಮವ್ರು ಹಾಕಿದರೆ ನಾವು ಅದನ್ನು ವಿ ವಿಲ್ ಮೇಕ್ ಶೋರ್ ದಟ್ ಸಚ್ ಇನ್ಸಿಡೆಂಟ್ಸ್ ಡಸಂಟ್ ಹ್ಯಾಪನ್. ಆ್ಯಂಡ್ ಆ ಥರ ಕೇಸ್ ಆಗ್ತಾಯಿದ್ರೂ ಕೂಡ ಈಗ ಎಲ್ಲ ಕಡೆ UGD ಪೈಪು ಅಗಿಯೋದು ಈ ಥರ ಆಗ್ತಾ ಇರೋದ್ರಿಂದ ಆ ಥರ ಎಲ್ಲಾದರೂ ನಮ್ಮ ಗಮನಕ್ಕೆ ಬಂದಿದ ತಕ್ಷಣ ನಾವು ಇಮಿಡಿಯೇಟ್ ಅದನ್ನು ಅಡ್ರೆಸ್ ಮಾಡಿದ್ದೀವಿ. 1-2 ಕಡೆ ಬಂದಿತ್ತು UGD ಪೈಪ್ಲೈನ್ ಆಗಿವಾಗ ಪೈಪ್ ಕಟ್ಟಾಗಿ ಆ ಥರ ಕೇಸಸಲ್ಲಿದ್ದಾಗ ನಾವು ಅವರಿಗೆ ಹೇಳಿದ್ದೀವಿ, ನೀವು ಇದನ್ನು ಯೂಸ್ ಮಾಡ್ಕೋಬೇಡಿ, ನಾವು ಇಮಿಡಿಯೇಟ್ ಅದನ್ನು ರಿಸ್ಟೋರ್ ಮಾಡ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಅದನ್ನು ಕರೆಕ್ಟ್ ಮಾಡಿಕೊಟ್ಟಿದ್ದೀವಿ. ಮೇಡಮ್, ಇವಾಗ ನೀರಿನ ಘಟಕ ಅಂತಂದರೆ ಇವಾಗ 5-7 ಘಟಕ ಆಯ್ತು ನಗರದಲ್ಲಿ, ನಗರ ಭಾಗದಲ್ಲಿ. ಅದರಲ್ಲಿ 30ನೇ ವಾರ್ಡು ಮತ್ತು 8ನೇ ವಾರ್ಡು 2 ನೀರಿನ ಘಟಕ ಕ್ಲೋಸ್ ಆಗಿದೆ. ಇದ್ರ ಬಗ್ಗೆ
ಮೂವತ್ತನೇ ವಾರ್ಡಿಂದು ನಾವು ಅದನ್ನು ಕರೆಸಿ ವಿಚಾರಿಸಿದಾಗ ವಾಟರ್ ಇಶ್ಯೂ ಪೈಪ್ಲೈನ್ ಪ್ಲ್ಯಾಂಟಿಗೆ ವಾಟರ್ದು ಸಪ್ಲೈ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ಹಾಗೆ ನಿಲ್ಲಿಸಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ನಾವು ಅದನ್ನು ನಮ್ಮ ಎಂಜಿನಿಯರಿಂಗ್ ಸೆಕ್ಷನ್ ಅವರಿಗೆ ಹೇಳಿ ಅದನ್ನು ನಿಯರೆಸ್ಟ್ ಎಲ್ಲಿ ನಮ್ಮದು ಬೋರ್ ಕನೆಕ್ಷನ್ ಇದೆ ಅಲ್ಲಿಂದ ಅದನ್ನು ನಾವು ಅವರಿಗೆ ಸಪ್ಲೈ ಕೊಡ್ಸೋಕ್ಕೆ ಅಂತ ಆಲ್ರೆಡಿ ಇನ್ಸ್ಟ್ರಕ್ಟೆಡ್. ಅದಾದಷ್ಟು ಬೇಗ ಮಾಡ್ತಾರೆ. ಆ್ಯಂಡ್ 8th ವಾರ್ಡಲ್ಲಿರೋ ಕೌನ್ಸಿಲರ್ಗೆ ವಿ ಹ್ಯಾವ್ ಆಲ್ಸೋ ಸ್ಪೋಕನ್, ಅವರಿಗೆ ನೋಟಿಸು ಕೂಡ ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೀನಿ. ಅವ್ರು ಇಮಿಡಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತ. ನಾವು ನಮ್ಮ ಒಂದ್ರದ್ದು ವಿ ಆರ್ ಟ್ರೈಂಗ್ ಟು ರಿಸಾಲ್ವ್ ಇಟ್. ಅನದರ್ ಒನ್ ವಿ ವಿಲ್ ಮೇಕ್ ಶೂರ್ ದಟ್ ಅಲ್ಲಿ ಹೋಗಿ ಏನಾಗಿದೆ ಅವರು ಮೇಂಟೈನ್ ಮಾಡೋದಕ್ಕೆ ಪ್ರಾಬ್ಲಮ್ಮಾ ಏನು ಅಂತ ಅಂದ್ಬಿಟ್ಟು ಐ ಹ್ಯಾವ್ ಆಲ್ರೆಡಿ ಇನ್ಸ್ಟ್ರಕ್ಟೆಡ್ ದೆಮ್. ಸೊ ದೇ ಆರ್ ಡೂಯಿಂಗ್ ಇಟ್. ನೀರಿಂದು ವಿ ಆರ್ ಟ್ರೈಯಿಂಗ್ ಆರ್ ಬೆಸ್ಟ್. ಎಲ್ಲೆಲ್ಲಿ ನೀರಿದೆ ಅದನ್ನು ಇಮಿಡಿಯೇಟ್ ಅಡ್ರೆಸ್ ಮಾಡಿಸ್ಲಿಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ನಮ್ಮ ಯಾವ್ದಾದ್ರು ವಾಟರ್ ಕಂಪ್ಲೇಂಟ್ ಬಂದಿದ ತಕ್ಷಣ ಸೂಪರ್ವೈಸರ್ಸ್ಗಳಿಗೆ, ಅವ್ರಿಗೆ ವಾಟರ್ ಸೂಪರ್ವೈಸರ್ಸ್ಗಳಿಗೆ ಹೇಳಿ ಅದನ್ನು ಅಡ್ರೆಸ್ ಮಾಡಿ ಅಂತ. ಈಕ್ವಲಿ ಇಂಪಾರ್ಟೆಂಟ್ ಅದು ಸಾರ್ವಜನಿಕರು ಅಷ್ಟೇ. ನೀರು ಬೇಸಿಗೆ ಆಗಿರೋದ್ರಿಂದ ಫಾರ್ ನೆಕ್ಸ್ಟ್ 2 months ಸ್ವಲ್ಪ ಮಿತವಾಗಿ ಯೂಸ್ ಮಾಡ್ಕೊಳ್ಳಿ. ನೀರು ಕೆಲವೊಬ್ಬರಿಗೆ ಜಾಸ್ತಿ ಬರುತ್ತೆ, ಕೆಲವೊಬ್ಬರಿಗೆ ನೀರೇ ಬರಲ್ಲ. ಇಂಡೆಂಟೇಷನ್ ಹಳ್ಳಗಳಿರೋ ಕಡೆ ನೀರು ಚೆನ್ನಾಗಿ ಹೋಗ್ತಾ ಇದೆ. ಎತ್ತರವಾದ ಪ್ರದೇಶದಲ್ಲಿ ನೀರು ಫೋರ್ಸ್ ಇಲ್ಲ ಅಂತ ಹತ್ತದೇ ಇರೋ ಕೇಸಸ್ಗಳು ಇದೆ. ಸೊ ಅಂಥವರು ನಿಮಗೆ ಸಫಿಷಿಯೆಂಟಾಗಿ ಬಂದಿದೆ ಅಂತ ಅಂದಾಗ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿಕೊಂಡ್ರೆ ಬೇರೆ ಅಪ್ಗ್ರೇಡೆಡ್ ಒಂದು ಸ್ವಲ್ಪ ಟೆರೇನ್ ಹೈ ಏರಿಯಾಸ್ಗಳಲ್ಲಿ ಯಾರಿದೆ ಅವ್ರು ಬೇರೆಯವರಿಗೂ ಸಹಾಯ ಆಗುತ್ತೆ. ಸೊ ನೀವು ಮಿತವಾಗಿ ಯೂಸ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಏನು ಬೇಕು ಅದನ್ನು ನಾವು ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ರಿಕ್ವೆಸ್ಟೆಡ್ ಪ್ರೈವೇಟ್ ಬೋರ್ವೆಲ್ಗಳು, ಕೆಲವೊಂದು ವಾರ್ಡಲ್ಲಿ ಪ್ರೈವೇಟ್ ಬೋರ್ವೆಲ್ಗಳು ಯಾರಾದರೂ ನಾವೀಗ ಆಲ್ರೆಡಿ ಪೇಪರ್ ನೋಟಿಫಿಕೇಷನ್ನು ಕೊಟ್ಟಿದ್ದೀವಿ. ಚೆನ್ನಾಗಿ ಬೋರ್ವೆಲ್ಸ್ಗಳು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪ್ರೈವೇಟ್ ಇದರಲ್ಲಿ ಇದ್ದರೆ ದಯವಿಟ್ಟು ಅಂಥದ್ದನ್ನು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ವಿ ವಿಲ್ ಹೈರ್ ಮಾಡ್ಕೊತೀವಿ ಫಾರ್ 2 to 3 months. ಸೊ ಆದ್ದರಿಂದ ನಮಗೂ ಕೂಡ ನೀರಿನ ಶಾರ್ಟೇಜ್ ಏನಿದೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಅ ರಿಕ್ವೆಸ್ಟ್. ಪ್ರೈವೇಟ್ ಬೋರ್ವೆಲ್ಸ್ಗಳು ಯಾರ್ಯಾರಿದ್ದರೆ ಚೆನ್ನಾಗಿದ್ದರೆ ಅವರು ರೆಂಟ್ ಕೊಡೋಕ್ಕೆ ಮುಂದೆ ಬಂದು ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ.